ನಮಸ್ಕಾರಗಳು ಸ್ನೇಹಿತರ ಹೊಸ ಜೋಡಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಇಂದು ನಾವು ನಿಮಗೆ ಸಾಧನಾ ಎಂಬ ಧೈರ್ಯಶಾಲಿ ಸ್ವತಂತ್ರ ಯುವತಿಯ ಪ್ರೊಫೈಲನ್ನು ತಿಳಿಸುತ್ತಿದ್ದೇವೆ. ಫ್ರೆಂಡ್ಸ್, ಇವರ ಹೆಸರು, ವಯಸ್ಸು, ವಾಸಸ್ಥಳ ಮತ್ತು ಶಿಕ್ಷಣವನ್ನು ನಾವು ನೋಡಿದ್ರೆ ಇವರ ಹೆಸರು ಸಾಧನಾ ಅಂತ. ವಯಸ್ಸು 30 ವರ್ಷ ಆಗಿದೆ. ಮೂಲ ಊರು ಧಾರವಾಡ ಎಂದು ಹೇಳಿಕೊಂಡಿದ್ದಾರೆ. ಈಗ ಅವರು ಪ್ರಸ್ತುತ ವಾಸವಾಗಿರುವುದು ಬೆಂಗಳೂರಿನಲ್ಲಿ. ಇವರ ಶಿಕ್ಷಣ BE ಇನ್ ಕಂಪ್ಯೂಟರ್ ಸೈನ್ಸನ್ನು ಮಾಡಿಕೊಂಡು ಬೆಂಗಳೂರಿನಲ್ಲಿಯೇ ಕೆಲಸವನ್ನು ಮಾಡಿಕೊಂಡು ಸೆಟಲ್ ಆಗಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಉದ್ಯೋಗ ಮತ್ತು ಅವರಿಗಿರುವಂತಹ ಆಸಕ್ತಿಗಳನ್ನು ನಾವು ನೋಡಿದ್ರೆ ಪ್ರೈವೇಟ್ IT ಫರ್ಮ್ನಲ್ಲಿ ಸೀನಿಯರ್ ಸಾಫ್ಟ್ವೇರ್ ಆಗಿ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಪುಸ್ತಕ ಓದುವ ಆಸಕ್ತಿಯನ್ನು ಕೂಡ ಇವರು ಹೊಂದಿದ್ದಾರೆ. ಯೋಗ ಮತ್ತು ಫಿಟ್ನೆಸ್ ಅಭಿಮಾನಿ ಆಗಿದ್ದಾರೆ. ಹಾಗೆ ಸಾಮಾಜಿಕ ಸೇವೆಯಲ್ಲಿ ಭಾಗವಹಿಸುವಂತಹ ಆಸಕ್ತಿಗಳನ್ನು ಕೂಡ ಇವರು ಹೊಂದಿದ್ದಾರೆ. ಹಾಗೆ ಇವರ ವ್ಯಕ್ತಿತ್ವ ಮತ್ತು ಗುಣಗಳನ್ನು ನಾವು ನೋಡಿದ್ರೆ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯನ್ನು ಕೂಡ ಹೊಂದಿದ್ದಾರೆ. ಸಮಯಕ್ಕೆ ಪ್ರಾಮುಖ್ಯತೆ ನೀಡುವುದು, ಹೃದಯಪೂರ್ವಕ ಮತ್ತು ಸಹಾಯಕ ಸ್ವಭಾವವನ್ನು ಹೊಂದಿದ್ದಾರೆ. ಕುಟುಂಬ ಮೌಲ್ಯಗಳಿಗೆ ಬದ್ಧತೆಯನ್ನು ಕೊಡುವಂತಹ ಗುಣಗಳನ್ನು ಕೂಡ ಹೊಂದಿದ್ದಾರೆ. ಸಕಾರಾತ್ಮಕ ಚಿಂತನೆ ಮತ್ತು ಧೈರ್ಯದ ವ್ಯಕ್ತಿತ್ವವನ್ನು ಕೂಡ ಹೊಂದಿದ್ದಾರೆ ಎಂದು ಕೂಡ ತಿಳಿಸಲಾಗಿದೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ತಂದೆ ನಿವೃತ್ತ ಅಧಿಕಾರಿ, ತಾಯಿ ಗೃಹಿಣಿ, ಒಬ್ಬ ಅಣ್ಣ ಇಂಜಿನಿಯರ್ ಎಂದು ತಿಳಿಸಿದ್ದಾರೆ. ಕುಟುಂಬ ಪ್ರೀತಿ ಮತ್ತು ಬೆಂಬಲ ತುಂಬ ಉತ್ತಮವಾಗಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಆರನೆಯದಾಗಿ ಮೊದಲ ಮದುವೆ ಮತ್ತು ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ 5 ವರ್ಷಗಳ ಹಿಂದೆ ಮದುವೆಯಾದ ಸಾಧನಾ ಕೆಲ ವೈಷಮ್ಯ ಕಾರಣಗಳಿಂದ 3 ವರ್ಷದಲ್ಲಿ ವಿಚ್ಛೇದನಕ್ಕೆ ಗುರಿಯಾದರು. ಆ ಸಮಯದಲ್ಲಿ ಮಾನಸಿಕವಾಗಿ ಕುಸಿತವನ್ನು ಅನುಭವಿಸಿದರು. ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲದಿಂದ ತಮ್ಮ ಬದುಕನ್ನು ಮತ್ತೊಮ್ಮೆ ಕಟ್ಟಿಕೊಂಡರು ಎಂದು ತಿಳಿಸಲಾಗಿದೆ. ಆ ಸಂದರ್ಭದಲ್ಲಿ ತಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆದಿದ್ದಾರೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಇತ್ತೀಚೆಗೆ ಜೀವನದಲ್ಲಿ ಏನಾಗಿದೆ ಅಂತ ನೋಡಿದ್ರೆ ಸಾಧನಾ ಈಗ ಒಂಟಿಯಾಗಿದ್ದಾರೆ. ಆದರೆ ಬಾಳಿಗೆ ಹೊಸ ಪ್ರೀತಿ ಮತ್ತು ಸಂತೋಷ ಬೇಕಾಗಿದೆ ಅಂತ. ಜೀವನದ ಸವಾಲುಗಳನ್ನು ಗೆದ್ದು ಪ್ರೀತಿ ಮತ್ತು ಬಂಧನಗಳಿಗೆ ತೆರೆಯಲು ಸಿದ್ಧರಾಗಿದ್ದಾರೆ ಎಂದು ತಿಳಿಸಲಾಗಿದೆ. ಹಾಗೆ ಇವರಿಗೆ ಈಗ ಬೇಕಾಗಿರುವಂತಹ ಸಂಗಾತಿ ಗುಣಗಳು ಮತ್ತು ಷರತ್ತುಗಳು ಈ ರೀತಿ ಇರಬೇಕಂತೆ. ವಯಸ್ಸು 32ರಿಂದ 38 ವರ್ಷ ಆಗಿರಬೇಕಂತೆ. ಸ್ಥಿರ ಉದ್ಯೋಗದಲ್ಲಿ ಇರಬೇಕಂತೆ. ಹಾಗೆ ಕುಡಿತ ಮತ್ತು ಧೂಮಪಾನ ಇಲ್ಲದವರು, ಪ್ರಾಮಾಣಿಕ, ಜವಾಬ್ದಾರಿಯುತ ಮತ್ತು ಕುಟುಂಬ ಮೌಲ್ಯಗಳನ್ನು ಗೌರವಿಸುವವರು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಸಹನೆ ಮತ್ತು ಸಹಕಾರದ ಮನಸ್ಸಿನವರು ಆಗಿರಬೇಕಂತೆ. ಹಾಗೆ ಜೀವನದ ಏರಾಳಾಟಗಳನ್ನು ಒಟ್ಟಾಗಿ ಎದುರಿಸಲು ತಯಾರಾದವರು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಭವಿಷ್ಯದ ಕನಸುಗಳು ಮತ್ತು ನಿರೀಕ್ಷೆಗಳನ್ನು ನಾವು ನೋಡಿದ್ರೆ ಸಾಧನಾ ಸಂತೋಷದ ಕುಟುಂಬ ಕಟ್ಟಲು ಬಯಸುತ್ತಾರೆ. ಸಂಗಾತಿಯೊಂದಿಗೆ ಒಪ್ಪಿಗೆಯಿಂದ ಬದುಕನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತಾರೆ. ಅವರು ಜೀವನದಲ್ಲಿ ಹೊಸ ಪ್ರೀತಿಯನ್ನು ಮತ್ತು ಸಮಾಧಾನವನ್ನು ಹುಡುಕುತ್ತಿದ್ದಾರೆ ಎಂದು ತಿಳಿಸಲಾಗಿದೆ. ಕೊನೆಯ ಮಾತು ಸ್ನೇಹಿತರ, ಸಾಧನಾ ಅವರ ಜೀವನವು ಪ್ರೇಮ, ಧೈರ್ಯ ಮತ್ತು ವಿಶ್ವಾಸದಿಂದ ತುಂಬಿದೆ. ನೀವು ಈ ಗುಣಗಳೊಂದಿಗೆ ಒಬ್ಬ ಪ್ರಾಮಾಣಿಕ ಮತ್ತು ಪ್ರೀತಿ ವ್ಯಕ್ತಿ ಇದ್ದರೆ ಸಂಪರ್ಕಿಸಿ. ನಮ್ಮ ಸಾಧನೆ ನಿಮಗಾಗಿ ಕಾಯುತ್ತಿದ್ದಾರೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.